ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಕಾವ್ಯ ಆಪತ್ತಿಗೆ ಸಿಕ್ಕಾಕೊಂಡಿದ್ದಾಳೆ. ಇಲ್ಲಿ ಮಹಾದೇವನನ್ನ ನಿಜಕ್ಕೂ ಕಾವ್ಯ ಬೈದಂತಹ ರೀತಿ, ಮಹಾದೇವನ ಬಗ್ಗೆ ಆಡಿದಂತಹ ಮಾತುಗಳು ಆ ಕಡೆ ಬರೋದಕ್ಕೆ ತುಂಬಾನೇ ಖುಷಿ ಕೊಟ್ಟಿದೆ. ಇದರ ಮುಖಾಂತರ ತಾನು ಅನ್ಕೊಂಡಿದ್ದನ್ನ ಸಾಧಿಸ್ತೆ ಅಂತ ಹೇಳಿ ಗೆದ್ದು ಬೀಗ್ತಿದ್ದಾರೆ. ಇದರ ನಡುವೆ ಮಹಾದೇವ ತಪ್ಪು ಮಾಡದೇ ಇದ್ರು ಇಲ್ಲಿ ಕಾವ್ಯ ಒಂದು ಕಣ್ಣಲ್ಲಿ ನಿಜ ತಪ್ಪಿತಸ್ಥನಾಗಿ ಕಾಣಿಸ್ತಿದ್ದಾರೆ. ಇಲ್ಲಿ ಕಾವ್ಯ ಮೇಲೆ ಯಾವುದೇ ರೀತಿಯ ಅನುಮಾನ ಪಡಲಿಲ್ಲ ಇಲ್ಲಿ ಮಹಾದೇವ. ಆದರೆ ನನ್ನ ಮೇಲೆ ಅನುಮಾನ ಪಟ್ಟೆ ಅಂತ ಹೇಳಿ ಕಪಾಳಕ್ಕೆ ಕೂಡ ಬಾರಿಸಿದ್ರು ಕಾವ್ಯ. ಇದರ ನಡುವೆ ಕಾವ್ಯ ಮತ್ತೆ ಮಹಾದೇವ ಮನೆಗೆ ಹೋಗ್ಬೇಕಾಗಿದೆ. ಈ ಕಡೆ ಮಹಾದೇವ ಮಾತಾಡ್ತಾ ಇದ್ರೆ ಕಾವ್ಯ ಅಂತೂ ಸಿಡಿದಿದ್ದಾಳೆ. ಕೀಯನ್ನ ಬಿಸಾಕಿದೆ, ಕೀಯನ್ನ ಹುಡ್ಕೊಂಡ್ ಬಾ, ಆಮೇಲೆ ನಿನ್ ಜೊತೆ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಮಹಾದೇವನ್ ಜೊತೆ ಮನೆಗೆ ಹೋಗೋದಕ್ಕೂ ಕೂಡ ಕಾವ್ಯಕ್ಕೆ ಮನಸ್ಸಿಲ್ಲ. ಈ ಕಡೆ ಎಲ್ಲಿಂದ ಕೀ ಹುಡುಕ್ಲಿ ಅಂತ ಎಲ್ಲಾ ಕಡೆ ಹುಡ್ಕಾಡ್ತಿದ್ದಾರೆ ಮಹಾದೇವ. ಆದ್ರೆ ಮಹಾದೇವನ್ ಕೈಗೆ ಆ ಒಂದು ಕೀ ಸಿಗ್ತಾನೆ ಇಲ್ಲ. ಇದರ ನಡುವೆ ಕಾವ್ಯ ಒಬ್ಬಂಟಿಯಾಗಿ ಹೋಗ್ಬೇಕಾದ್ರೆ ಅಲ್ಲಿ ನಿಜಕ್ಕೂ ಕೂಡ ಮಹಾದೇವನ ಶತ್ರು ಅಂದ್ರೆ ಯಾರ ಒಂದು ಕೈಯನ್ನ ತಂಗಿಗೋಸ್ಕರ ಕಟ್ಟು ಮಾಡಿದ್ರು ಅವರ ಅಣ್ಣನೇ ಇಲ್ಲಿ ಕಾವ್ಯನನ್ನ ನೋಡ್ಬಿಡ್ತಾರೆ. ನೋಡಿದ್ದೆ ತಡ ಮುಖಕ್ಕೆ ಮಾಸ್ಕ್ ಹಾಕೋತಾರೆ. ಈ ಕಡೆ ಕಾವ್ಯನ ನಿಜಕ್ಕೂ ಕೂಡ ಆಕೆಯ ಮೇಲೆ ದಾಳಿ ಮಾಡಬೇಕು, ಈ ಮುಖಾಂತರ ಮಹಾದೇವನ ಮೇಲೆ ಸೇಡನ್ನ ತೀರಿಸ್ಕೋಬೇಕು ಅಂತ ಹೇಳಿ ಆಕೆಯನ್ನ ಫಾಲೋ ಮಾಡ್ತಿದ್ದಾರೆ. ಈ ಕಡೆ ಫಾಲೋ ಮಾಡ್ತಿರ್ತಕ್ಕಂಥ ಜನಗಳನ್ನ ನೋಡಿದ್ದೆ ಕಾವ್ಯ ಅದರಿಂದ ಹೆದ್ರಿ ಓಡ್ತಿದ್ದಾಳೆ. ಈ ಕಡೆ ಮಹಾದೇವ ಇನ್ನೂ ಕೂಡ ಕೀಯನ್ನ ಹುಡುಕ್ತಾನೆ ಇದ್ದಾರೆ. ಇದರ ನಡುವೆ ಕಾವ್ಯ ಮೇಲೆ ರುಚಿಗೆದ್ದು ಆ ಇಬ್ರು ದಾಳಿಕೋರರು ದಾಳಿ ಮಾಡಿದ್ದೆ ತಡ ಇಲ್ಲಿ ಕಾವ್ಯ ಮಹಾದೇವ ಅಂತ ಹೇಳಿ ಕೂಗ್ತಿದ್ದಾಳೆ. ಆದ್ರೆ ಇಲ್ಲಿ ಏನೋ ಕೂಗ್ದಾಗ ಅನ್ಸುತ್ತೆ ಮಹಾದೇವಂಗೆ. ಆಗ ಕೀ ಹುಡುಕ್ತದಂತ ಮಹಾದೇವ ಕಾವ್ಯನ ಹುಡ್ಕೊಂಡು ಹೋಗ್ತಾರೆ. ಆದರೆ ಕೊನೆಗೂ ಕೂಡ ಇಲ್ಲಿ ಕಾವ್ಯ ಮೇಲೆ ದಾಳಿ ಮಾಡ್ತಕ್ಕಂಥ ಅವರ ಮೇಲೆ ಕೊನೆಗೂ ಮಹಾದೇವ ಅಬ್ಬರಿಸಿ ಬೊಬ್ಬಿರುತ್ತಾರೆ. ಎಲ್ರಿಗೂ ಕೂಡ ಹಿಗ್ಗಾಮುಗ್ಗ ಬಾರಿಸಿದ್ದೆ ಕಾವ್ಯಳನ್ನು ಕಾಪಾಡ್ತಾರೆ. ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.